ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಅಂಕುಶ್. ನನ್ನ ಸುದ್ದಿ ಮಾಧ್ಯಮಕ್ಕೆ ನಿಮಗೆ ಸ್ವಾಗತ ಬಯಸುತ್ತೇನೆ. ಇವತ್ತಿನ ವಿಡಿಯೋ ಸಾಲ ಮಾಡಿ ಶೋ ಮಾಡ್ತೀರಾ, ನಿಮ್ಮ ಜೀವನ ಹಾಳು ಮಾಡ್ತೀರಾ ಎಂಬ ಟಾಪಿಕ್ ಮೇಲೆ ನನ್ನ ಈ ವಿಡಿಯೋ ಇದೆ. ಇವತ್ತಿನ ವಿಡಿಯೋ ಸ್ವಲ್ಪ ಖಾರವಾಗಿರ್ಬೋದು. ನೇರ ಸತ್ಯ ಹೇಳ್ತೇನೆ. ಯೌವನದ ದೊಡ್ಡ ತಪ್ಪು ಯಾವುದು? ನಿಮ್ಮ ಮನಸ್ಸು ಹೇಳುತ್ತದೆ, ಇದನ್ನು ಖರೀದಿ ಮಾಡು, ಕಾರನ್ನು ಖರೀದಿ ಮಾಡು. ಅವನು ತೆಗೆದುಕೊಂಡಿದ್ದಾನೆ ಕಾರು, ನಾನು ತೆಗೆಯಬೇಕು ಅಂತ ಅದು ಮನಸ್ಸು ಹೇಳುತ್ತದೆ. ಆದರೆ ನಿಮ್ಮ ಕಡೆ ದುಡ್ಡು ಇದ್ದರೆ ತಗೋಬೋದು, ಆದರೆ ದುಡ್ಡು ಇಲ್ಲದಿದ್ದರೆ ಸಾಲ ಮಾಡೋಕ್ಕೆ ತಗೋತೀರ. ನಿಮ್ಮ ಮನಸ್ಸು ಏನು ಹೇಳುತ್ತದೆ ಅದನ್ನು ಕೇಳಿದ್ದೀರಾ, ಆದರೆ ಬುದ್ಧಿ ಉಪಯೋಗ ಮಾಡೋದಿಲ್ಲ. ಇಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಹಾಸಿಗೆ ಚಿಕ್ಕದಿದ್ದರೆ ಕಾಲು ಮುರಿಯುತ್ತದೆ. ಸಾಲದ ಜೀವನ ನಿಧಾನವಾಗಿ ಕೊಲ್ಲುವ ವಿಷಯ ಇರ್ತದೆ. 30,000 ನಿಮಗೆ ವೇತನವಿದ್ದರೆ 10% ನೀವು ಪ್ರತಿ ತಿಂಗಳು ಉಳಿಸಲೇಬೇಕು. ನೀವು ಜೀವನ ನಡೆಸೋಕ್ಕೆ ಸಿದ್ಧರಿಲ್ಲ. ಒಂದು ಸಾಲಕ್ಕೆ ಇನ್ನೊಂದು ಸಾಲ, ಅದು ಜೀವನವೇ ಸಾಧ್ಯವೇ ಇಲ್ಲ. ಇದು ಆರ್ಥಿಕ ಆತ್ಮಹತ್ಯೆ ಅನ್ನಬಹುದು. ನಾವು ಪ್ರತಿ ತಿಂಗಳು 10% ಉಳಿಸಿರಿ. LIC ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಇಡಿ. ಸ್ವಲ್ಪ ಜಾಸ್ತಿ ಹಣ ಬಂದಾಗ ಬೆಳ್ಳಿ, ಬಂಗಾರ ಮತ್ತು ಜಮೀನು ಖರೀದಿ ಮಾಡಿ. ಅವು ದ್ವಿಗುಣ ತ್ರಿಗುಣ ಆಗುವಂಥದ್ದು. ಅನಾವಶ್ಯಕ ಖರ್ಚು ನಿಲ್ಲಿಸಿ. ಪ್ಲಾಸ್ಟಿಕ್ ಐಟಮ್ಗಳು ಇವೆಲ್ಲ ಪೆರಿಷಬಲ್ ಗುಡ್ಸ್ ಯಾವತ್ತೂ ಖರೀದಿ ಮಾಡಬಾರ್ದು. ಮತ್ತು ಅವನು ತೆಗೆದುಕೊಂಡಂತೆ ನಾನು ತೆಗೆದುಕೋಬೇಕು ಅನ್ನುವಂಥದ್ದು ಒಣ ಪ್ರತಿಷ್ಠೆ ಬೇಡ. ಇವತ್ತು ನೀವು ಉಳಿಸಿದ ಒಂದು 3,000 ಪ್ರತಿ ತಿಂಗಳು 10 ವರ್ಷದ ನಂತರ ನಿಮಗೆ ಅದು ಉಳಿಸುತ್ತದೆ. ಕುಟುಂಬ ಹಾಳಾಗುವುದು ಹೇಗೆ? ಹಣವೂ ಇಲ್ಲ, ಇಲ್ಲಿ ಖರ್ಚು ಜಾಸ್ತಿ, ಪತಿ ಪತ್ನಿಗಳೇ ತಿಂಗಳು ಮಾತಿಲ್ಲ, ವರ್ಷ ಮಾತಿಲ್ಲ, ಕೊನೆಯಲ್ಲಿ ಅದು ಡೈವರ್ಸಕ್ಕೆ ಬರುತ್ತದೆ. ಹಣದ ಶಿಸ್ತು ಮುಖ್ಯ. ಶಿಸ್ತಿಲ್ಲ ಅಂತಂದರೆ ಶಾಂತಿ ಕಳೆದು ಹೋಗುತ್ತದೆ, ಮನಃಶಾಂತಿ ಇರುವುದಿಲ್ಲ, ಒತ್ತಡ ಜಾಸ್ತಿ ಆಗ್ತದೆ. ಒಂದು ಸಿಗರೇಟ್ ಸೇದೋಣ, ಒಂದು ಪೇಗ್ ಹಾಕೋಣ ಅಂತ ಮನಸ್ಸು ಹೇಳ್ತದೆ. ಆಗ ಜೀವನ ಕೆಳಕ್ಕೆ ಇಳಿಯುತ್ತದೆ. ಸಮಾಜದ ಬದಲಾವಣೆ ಆಗಬೇಕಾದ್ರೆ ಕೆಲವೊಂದು ಪ್ರೀತಿ, ಪ್ರೇಮ, ಅಂತರ್ಜಾತಿ ಮದುವೆಗೆ ಪ್ರೋತ್ಸಾಹ ಕೊಡಿ. ಮಕ್ಕಳು ಪ್ರೀತಿ ಮಾಡಿದರೆ ಅದಕ್ಕೆ ಏನು ತಪ್ಪಿಲ್ಲ, ಪ್ರೋತ್ಸಾಹ ಕೊಡ್ಬೋದು. ಜಾತಿ ದೊಡ್ಡದು ಅಲ್ಲ, ನಾವು ಜೀವನದ ಶಿಸ್ತು ದೊಡ್ಡದು. ಅಂತಿಮ ಸತ್ಯ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತದೆ. ನಿಮ್ಮ ಉಳಿತಾಯ ನಿಮ್ಮ ಭವಿಷ್ಯ ರಕ್ಷಿಸುತ್ತದೆ. ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಣ ಉಳಿಸಿ, ಶಾಂತಿ ಉಳಿಸಿ, ಕುಟುಂಬ ಉಳಿಸಿ. ಇದು ನಿಮ್ಮ ಸುದ್ದಿ ಮಾಧ್ಯಮ. ನಾನು ಹನುಮಂತ್ ಅಂಕುಶ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.